ನೋಡಿ ಫ್ರೆಂಡ್ಸ್, ಇಲ್ಲಿ ಐಸ್ ಕ್ರೀಮು ಯಾವ ಥರ ಐಸ್ ಕ್ರೀಮ್ ತರಿಸಿದ್ದೀನಿ. ಇದು ನೋಡೋಣ ಹೆಂಗಿರುತ್ತೆ ಅಂತ ತರಿಸಿದ್ದೀನಿ. ನಟ್ಸ್ದು ಇದು ಚಾಕ್ಲೇಟ್ ಹತ್ಕೊಡು. ಇದು ಕೈಗೂ ಸರಿಯಾಗಿ ಕೊಡೋಲ್ಲ. ಇದು ಓಪನ್ ಮಾಡಾಯ್ತು. ಇದನ್ನು ಆರ್ಡ್ರ್ ಮಾಡಿದ್ದು 3 ಆರ್ಡ್ರ್ ಮಾಡಿದೆ. ಇದು ಅದರಲ್ಲಿ ಈ ಥರದ್ದು 2, ಆಮೇಲೆ ಈ ಥರದ್ದು 1 ಬಂದೈತೆ. ಫಸ್ಟ್ ಇದೇ ಮಾಡೋಣ ಅಂತ ನೋಡಿದೆ. ಇದು ಜಾಸ್ತಿ ದುಡ್ಡು ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಇವಾಗ ಇದು 2, ಅದೊಂದು ಬಂದೈತೆ. ಹೆಂಗೈತೆ ನೋಡೋಣ ಇವಾಗ. ತೋರಿಸೆ ನಿಂದು. ಈ ಥರ ಇದೆ ನೋಡಿ. ತೆಗಿಯೋಕ್ಕಾಗ್ತೈತಾ? ಆಹಾ ಹಾ ಹಾ ಹಾ. ಈ ಥರ ಚೆನ್ನಾಗೈತಲ್ಲ. ಇದು ಓಪನ್ ಮಾಡೋಣ ಇವಾಗ. ನೋಡು, ಈ ಥರ ಇದೆ ನೋಡಿ. ಸುಮ್ಮನೆ ಈ ಡಿಸೈನ್ ನೋಡ್ಬಿಟ್ಟು ತರಿಸಿದ್ದು. ಹೆಂಗಿರ್ತೈತೆ ನೋಡೋಣ ಅಂತ. ಇದು ಓಪನ್ ಮಾಡಿ ತೋರಿಸ್ತೀನಿ ರೀ. ನೋಡಿ ಫ್ರೆಂಡ್ಸ್, ಹೆಂಗೈತೆ ಎಲ್ಲ ಮ್ಯಾಲೆ ಫುಲ್ ನಟ್ಸು. ಜಾಸ್ತಿ ದುಡ್ಡು ಫ್ರೆಂಡ್ಸ್ ಇದು. ಸಕ್ಕದಾಗೈತೆ. ಟೇಸ್ಟ್ ನೋಡ್ಬೇಕು ಹೆಂಗೈತೆ. ಎಲ್ಲ ನಟ್ಸು, ಚಾಕ್ಲೇಟು ಎಲ್ಲ ಐತೆ. ಗೋಡಂಬಿ ಟೇಸ್ಟ್ ಹೆಂಗೈತೆ? ಇದ್ರ ಹೆಸರುಗಳೇ ಓದೋಕ್ಕಾಗಲ್ಲ, ಹಂಗೈತಿ. ಒಳಗಡೆ ವೈಟ್ ಕಲರು, ಇದು ಫುಲ್ ವೈಟು. ಅದೇನು ಬಿಸ್ಕೆಟ್ ಥರ ಐತೆ. ಇಲ್ಲಿಗೆ ಬಾ. ಫುಲ್ ವೈಟು. ಅದೊಂಥರ ಚಾಕ್ಲೇಟ್ ಥರ ಐತೆ. ಸಿಕ್ಕೋಗಿದ್ರೆ ಇವತ್ತು ಪೂರ್ತಿ ಕೂದಲು ಕಾಣ್ಬಾಚು. ಬಾಚಣಿಗೆ ಹಿಡ್ಕೊ ಸರಿಯಾಗಿ. ಹಿಂದೆ ಕೈ ಹಿಡ್ಕೊ ಬಾಚಣಿಗೆನ. ಹಂಗೆ ಮುಂದೆ ಬೆಟ್ಟು ಹಿಡ್ಕೊಂಬೇಡ. ಹಿಂದಕ್ಕೆ ಹಿಡ್ಕೊ. ಹಂಗೆ ವಾಲೆ ಹುಷಾರು. ಹಂಗೆ 4 ಗಂಟೆಗೆ ಸ್ನಾನ ಮಾಡುತ್ತೀನಲ್ಲ ಸೈಕಲ್ಗೆ. ಎಣ್ಣೆ ಹಾಕ್ಬಿಡ್ತದ ನಿನಗೆ. ಇವತ್ತು ಫಸ್ಟ್ ಡೇ ಕಾಲೇಜು. ಸೆಕೆಂಡ್ PUC ಫಸ್ಟ್ ಡೇ ಕಾಲೇಜು. ಎಲ್ಲ ಬೇಗ ರೆಡಿ ಆಗ್ತಾ ಇದ್ದೀವಿ. ಅವಳಲ್ಲಿ ರೆಡಿ ಆಗ್ತಾವಳು. ಎಲ್ಲೋದೆ? ನಾನು ಬೆಳಿಗ್ಗೆನೇ ಸ್ನಾನ ಆಯಿತು. ತಿಂಡಿಗೆ ಪುಳಿಯೋಗರೆ ಕಲಿಸ್ತಾ ಇದ್ದೀನಿ.
4ನೇ ತಾರೀಕು ಅಂತ ಹೇಳಿದ್ರು, ಆಮೇಲೆ ಮತ್ತೆ ಕ್ಯಾನ್ಸಲ್ ಆಯಿತು. ಆಮೇಲೆ 7ನೇ ತಾರೀಕು ಅಂದರು, ಅವತ್ತು ಕ್ಯಾನ್ಸಲ್ ಆಯಿತು. ಇವಾಗ 11 ತಾರೀಕು ಇವತ್ತು ಅಂತ ಹೇಳಿದ್ದಾರೆ. ಇನ್ನೂ ಏನು ಮೆಸೇಜ್ ಬಂದಿಲ್ಲ. ಮೆಸೇಜ್ ಬಂದರೆ ಇವತ್ತು ಕ್ಯಾನ್ಸಲ್. ಇವಾಗ ಬೇಗ ಪುಳಿಯೋಗರೆ ಕಳಿಸ್ತಾ ಇದ್ದೀನಿ. ಬೆಳಿಗ್ಗೆನೇ ಸ್ನಾನ ಮಾಡಿಕೊಂಡೆ. ಅವಳನ್ನ ಹೋಗಿ ಬಿಟ್ಬಿಟ್ಟು ಬರಬೇಕು. ನೋಡಿ, ಪುಳಿಯೋಗರೆಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನಾನು ಯಾವಾಗೂ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕ್ತೀನಿ, ಚೆನ್ನಾಗಿರ್ತೈತೆ. ಇವಾಗ ಇದು ಕಲಿಸ್ಬೇಕು, ಕಲಸಿ ಟಿಫನ್ ಬಾಕ್ಸ್ಗೆ ಹಾಕ್ಬೇಕು. ನೀವು ಪುಳಿಯೋಗರೆ ಕೊತ್ತಂಬರಿ ಸೊಪ್ಪು ಹಾಕ್ತೀರಾ ಅಂತ ಕಮೆಂಟ್ ಮಾಡಿ. ನಾನು ಹಾಕ್ತೀನಿ, ಸೂಪರಾಗಿರ್ತದೆ. ಲಾಸ್ಟಲ್ಲಿ ಹಾಕಬೇಕು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಅರಿಶಿನ ಹಾಕಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಟೇಸ್ಟು ಚೆನ್ನಾಗಿರುತ್ತೆ. ಪುಳಿಯೋಗರೆ ರೆಡಿ. ಪುಳಿಯೋಗರೆ ರೆಡಿ ಆಯಿತು. ಇವಾಗ ಟಿಫನ್ ಬಾಕ್ಸ್ ತರೋರು ಇನ್ನೂ ಬಂದಿಲ್ಲ. ಒಬ್ಬರು ಮೇಕಪ್ ಮಾಡ್ಕೊತಾವ್ರೆ, ಒಬ್ಬರು ಸ್ನಾನ ಮಾಡ್ತಾವ್ರೆ. ಇಬ್ಬರಿಗೂ ಇವಾಗ ಟಿಫನ್ ಕಟ್ಟಬೇಕು. ನನಗೆ ಇಲ್ಲಿ ಫುಲ್ ಕೈ ನೋವು. ಏನಾಯ್ತು ಗೊತ್ತಾ, ಅಲ್ಲಿ ಹೋಗ್ತಾ ಇರಬೇಕಾದ್ರೆ ದಾರಿಲಿ ಪಾರ್ಕಲ್ಲಿ ಬಾಲ್ ಬಿತ್ತು. ಯಾರೋ ಹುಡುಗರು ಬ್ಯಾಟು ಬಾಲ್ ಆಡ್ತಾಯಿದ್ರ, ಸರಿಯಾಗಿ ಬಿತ್ತು ಬಾಲ್. ಇಲ್ಲಿಗೆ ಬಿತ್ತು ಸರಿಯಾಗಿ. ಅದು ಯಾವ ಬಾಲ್ ಗೊತ್ತಾ, ರೆಡ್ ಬಾಲು. ಆ ಗ್ರೀನು ಯೆಲ್ಲೋ ಬಾಲ್ ಆಗಿದ್ರೆ ಅಷ್ಟು ಏಟಾಗ್ತಾ ಇರಲಿಲ್ಲ. ರೆಡ್ ಬಾಲ್ ಬಿತ್ತು. ಅದು ಎಷ್ಟು ದಿವಸ ಆಯಿತು, ಆಗಲೇ ಒಂದು ವಾರ 10 ದಿವಸ ಆಯಿತು. ಆದರೂ ಅದು ನೋವು ಸಿಕ್ಕಾಪಟ್ಟೆ ನೋವು. ಇದು ಇಲ್ಲಿಂದ ಈ ಕೈ ಹಿಂದೆಗಡೆ ಬೆನ್ನು, ಆ ಒಂದು ಬಾಲ್ ಬಿದ್ದಿರೋದಕ್ಕೆ ಅಷ್ಟು ನೋವ್ತೈತೆ ಅಂದರೆ ಅಷ್ಟು ನೋವ್ತೈತೆ. ಈ ಕೈಯೇ ಜಾಸ್ತಿ ಆಡ್ಸೋಕ್ಕಾಗಲ್ಲ, ಸ್ವಲ್ಪ ನೋವು, ಮಲ್ಗೋಕ್ಕಾಗಲ್ಲ ಈ ಕಡೆ. ಆ ಥರ ಬಾಲ್ ಬಿತ್ತು. ನನ್ನ ಪಾಡಿಗೆ ನಾನು ಬರ್ತಾ ಇದ್ದೆ, ಬಿತ್ತು. ನಾವೇನು ಮಾಡೋದು. ಆಯ್ತಾ ಟಿಫನ್ ತಾಂಬ. ರಾತ್ರಿದು ಸಾಂಬಾರು ಬಿಸಿ ಇಕ್ಕಿದ್ದೀನಿ. ಇವಾಗ ಬಿಸಿಲಿಗೆ ಏನೂ ಇರಲ್ಲ, ಹಾಲು ಇರಲ್ಲ, ಅನ್ನ ಇರಲ್ಲ, ಸಾರು ಇರಲ್ಲ, ಎಲ್ಲ ಒಂಥರ ಕೆಟ್ಟೋಗ್ಬಿಡ್ತೈತಿ. ಅದಕ್ಕೆ ಬೆಳಿಗ್ಗೆ ಬೇಗ ನೆನ್ನೆದು ಏನೇನಿರುತ್ತೋ ಬೆಳಿಗ್ಗೆ ಬೇಗ ಎದ್ದ ತಕ್ಷಣ ಬಿಸಿ ಮಾಡಿಬಿಡೋದು. ಇಲ್ಲಾಂದರೆ ಎಲ್ಲ ಕೆಟ್ಟೋಗ್ತೈತಿ. ನೋಡಿ, ಇದು ತಣ್ಣಗಾಯ್ತು, ಮ್ಯಾಲೆ ಮುಚ್ಚಕ್ಕೆ ಕೊಡ್ಬಾ. ಅಯ್ಯ ಮರ್ತೋಯ್ತು, ಬಾ. ಎಲ್ಲ ಕೆಟ್ಟೋಗ್ಬಿಡ್ತೈತಿ. ಏನಾದರೂ ಮರ್ತು ಅಂತಂದರೆ ಅಷ್ಟೇ. ಸಾಂಬಾರು ಬೇರೆ ನೆನ್ನೆ ನೈಟ್ ನನ್ನ ಮಗಳು ನುಗ್ಗೆಕಾಯಿ ಸಾಂಬಾರು ಮಾಡಿರೋದು, ಆಮೇಲೆ ಎಲ್ಲ ಕೆಟ್ಟೋಗ್ತೈತಿ. ಅದಕ್ಕೆ ಬೆಳಗ್ಗೆ ಬೇಗ ಎದ್ದ ತಕ್ಷಣ ಒಂದು ಕೂಗಿಸ್ಬಿಟ್ರೆ ಆಮೇಲೆ ಮಧ್ಯಾಹ್ನ ತನಕ ಇರುತ್ತೆ. ಏನೂ ಇರಲ್ಲ, ಅನ್ನನೂ ಇರಲ್ಲ, ಎಲ್ಲ ಕೆಟ್ಟೋಗ್ತೈತೆ. ಅಷ್ಟು ಬಿಸಿ. ಹಾಲಂತೂ ಇರ್ತಾನೇ ಇಲ್ಲ, ಕಾಯಿಸಿ ಇಕ್ತಾ ಇರ್ಬೇಕು, ಇಲ್ಲಾಂದರೆ ಅದು ಕೆಟ್ಟೋಗ್ತೈತಿ. ನೋಡಿ ಫ್ರೆಂಡ್ಸ್, ಇಷ್ಟು ಲಿಪ್ಸ್ಟಿಕ್ ತರಿಸಿದ್ದೀನಿ. ಇಷ್ಟು ಶೇಡು ಕಾಣಿಸೋದೇ ಇಲ್ಲ. ಇಷ್ಟು ಕಲರ್ ತರಿಸಿದ್ದೀನಿ, ತೋರಿಸ್ತೀನಿ ರೀ ನಿಮಗೆ. ನೋಡಿ, ಇಷ್ಟು ಲಿಪ್ಸ್ಟಿಕ್, ಮಿನಿ ಲಿಪ್ಸ್ಟಿಕ್, ಚಿಕ್ಕ ಲಿಪ್ಸ್ಟಿಕ್ ತರಿಸಿದ್ದೀನಿ. ಎಷ್ಟು 8 ಕಲರ್ ಐತೆ. ಅದರಲ್ಲಿ ಇಷ್ಟು ಕಲರ್ ಕಾಣಿಸ್ತಾ ಇಲ್ಲ, ಬ್ಯಾಕಲ್ಲಿ ತೋರಿಸ್ತೀನಿ. ಇಷ್ಟು ಕಲರ್ ನೋಡಿ, ಇಷ್ಟು ಕಲರ್.
ಎಷ್ಟು ಕಲರ್ ಲಿಪ್ಸ್ಟಿಕ್. ಈ ಕಡೆ ಇರೋದು ಇಷ್ಟು ಕಲರ್, ಅದು ಇಷ್ಟು ಕಲರ್. ಚಿಕ್ಕದು ಈ ಥರ ನೋಡಿ, ಈ ಥರ ಪರ್ಸಲ್ಲಿ ಇಟ್ಕೊಂಡು ಹೋಗೋದು. ಈ ಥರ ಇದೊಂದು ಚಿಕ್ಕ ಬಾಕ್ಸು, ಈ ಥರ ಪರ್ಸಲ್ಲಿ ಇಟ್ಕೊಂಡು ಹೋಗ್ಬಿಟ್ರೆ ಇಷ್ಟು ಲಿಪ್ಸ್ಟಿಕ್, 8 ಕಲರ್ ಲಿಪ್ಸ್ಟಿಕ್ಕು. ಯಾವ ಡ್ರೆಸ್ಗೆ ಯಾವ್ದು ಮ್ಯಾಚಿಂಗ್ ಹಾಕ್ಕೋಬೋದು. ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಪ್ಯಾಕೆಟ್. ಅದನ್ನು ಇವಾಗ ತರಿಸಿದ್ದೀನಿ. ಆಮೇಲೆ ಐಸ್ ಕ್ರೀಮ್ ತರಿಸಿದ್ದೀನಿ, ಪಾನ್ ಕುಲ್ಫಿ, ಇದು ತಿನ್ಬೇಕು ಇವಾಗ.